ಹಲೋ, ಹ್ಯಾವ್ ಅ ಗುಡ್ ಡೇ ಟು ಯು ಆಲ್. ಎಲ್ಲರಿಗೂ ಶುಭ ದಿನ. ಸೊ ಇವತ್ತು ನಾನು ಹೇಳಲು ಹೊಂಟಿರುವಂತ ಟಾಪಿಕ್ ಅಂತಂದ್ರೆ ಆಕ್ಟಿವೈಸ್ ಪ್ಯಾಸಿವೈಸ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಹೇಳಲು ಹೊಂಟಿದ್ದೇನೆ. ನಾವು ನಿನ್ನೆ ಲಾಸ್ಟ್ ತರಗತಿಯಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನು ನೋಡಿದ್ವಿ. ಪ್ರೆಸೆಂಟ್ ಮತ್ತು ಪಾಸ್ಟ್ ಹೇಗ್ ಮಾಡಬೇಕು, ಆಕ್ಟಿವ್ ಮತ್ತು ಪ್ಯಾಸಿವ್ ಅಂತ ನೋಡ್ಕೊಂಡಿವಿ. ಇವತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ನೋಡಲು ಹೊಂಟಿದ್ದೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಸೆಂಟೆನ್ಸ್ ಗಳು ಬಂದ್ರೆ ಆಕ್ಟಿವೈಸ್ ಪ್ಯಾಸಿವೈಸ್ ಹೇಗ್ ಮಾಡ್ತಾರೆ. ಇದರಲ್ಲಿ ಫಸ್ಟ್ ಆಕ್ಟಿವೈಸ್ ನೋಡಿ, ಮೊನ್ನೆ ತಗೊಂಡಂತಹ ಸಬ್ಜೆಕ್ಟ್ ತಗೊಂತೀನಿ ನಾನು. ಅದೇ ಸೆಂಟೆನ್ಸ್ ನ ಕಂಟಿನ್ಯೂ ಮಾಡ್ತೇನೆ. ರಾಹುಲ್ ಹ್ಯಾಸ್ ರಿಟರ್ನ್. ಇಲ್ಲಿ V3 ಬಂದ್ಬಿಡುತ್ತೆ. ಪ್ಯಾಸಿವೈಸ್ ಅಲ್ಲಿ V3 ಬಂದ್ಬಿಡುತ್ತೆ. ಸಾರಿ, ಆಕ್ಟಿವೈಸ್ ಅಲ್ಲಿ V3 ಬಂದ್ಬಿಡುತ್ತೆ. ರಾಹುಲ್ ಹ್ಯಾಸ್ ರಿಟರ್ನ್ ಎ ಲೆಟರ್. ನೋಡಿ, ಇಲ್ಲಿನ ಮೂರು ಭಾಗಗಳಾದವು. ರಾಹುಲ್ ಸಬ್ಜೆಕ್ಟ್, ಹ್ಯಾಸ್ ರಿಟರ್ನ್ ವರ್ಬ್, ಎ ಲೆಟರ್ ಆಬ್ಜೆಕ್ಟ್. ಆಸ್ ಇಟ್ ಈಸ್ ಸೇಮ್ ಪ್ಯಾಸಿವೈಸ್ ಮಾಡಬೇಕಂದ್ರೆ ನಿಮ್ಗೆ ರೂಲ್ ಗೊತ್ತಿದೆ. ನಾವು ಏನ್ ತಗೋಬೇಕು, ಫಸ್ಟ್ ಆಬ್ಜೆಕ್ಟ್ ಅನ್ನ ತಗೋಬೇಕು. ಎ ಲೆಟರ್ ನೋಡಿ, ಎ ಲೆಟರ್ ಹ್ಯಾಸ್, ಯಾಕಂದ್ರೆ ಲೆಟರ್ ಸಿಂಗ್ಯುಲರ್ ಆಗಿದೆ ಮತ್ತು ಪರ್ಫೆಕ್ಟ್ ತೋರಿಸಬೇಕು, ಅದಕ್ಕಾಗಿ ಹ್ಯಾಸ್. ಪ್ರೆಸೆಂಟ್ ಲೆಟರ್ ಸಿಂಗ್ಯುಲರ್ ಆಗಿದೆ, ಪ್ರೆಸೆಂಟ್ ಟೆನ್ಸ್ ಇದೆ, ಪರ್ಫೆಕ್ಟ್ ಇದೆ, ಅದಕ್ಕಾಗಿ ಎ ಲೆಟರ್ ಹ್ಯಾಸ್. ಪರ್ಫೆಕ್ಟ್ ಅಂತ ತೋರಿಸ್ಲಿಕ್ಕೆ ಹ್ಯಾಸ್ ಬೀನ್. ನೋಡಿ, ಪ್ಯಾಸಿವೈಸ್ ಅಲ್ಲಿ ಏನ್ ಚೇಂಜ್ ಆಗುತ್ತೆ, ಹ್ಯಾಸ್ ಬೀನ್ ಅನ್ನು ತಗೊಂತೀವಿ. ಆಬ್ಜೆಕ್ಟ್ ಬರುತ್ತೆ ಫಸ್ಟಿಗೆ, ಆಮೇಲೆ ಹ್ಯಾಸ್, ಆಮೇಲೆ ಬಿ. ಹ್ಯಾಸ್ ಬೀನ್ V3 ನೇ. ರಿಟರ್ನ್ ಬೈ ರಾಹುಲ್ ಹಿಮ್. ಮುಗಿತ್. ಸಿಮಿಲರ್ಲಿ ಅದೇ ರೀತಿಯಾಗಿ ಆಬ್ಜೆಕ್ಟ್ ನ ಪ್ಲೂರಲ್ ಮಾಡಿ ನೋಡೋಣ. ಆಬ್ಜೆಕ್ಟ್ ಪ್ಲೂರಲ್ ಮಾಡಿದ್ದು ನಾವು ಯಾವ್ದು ತಗೊಂಡಿದ್ದಿಲ್ಲ ಲಾಸ್ಟ್. ಐ ಹ್ಯಾವ್ ಸ್ಪೋಕನ್. I have spoken many languages. Many languages. I have spoken many languages. So in passive voice, ಇದು ಹೀಗೆ ಬರುತ್ತೆ. So we have to take object many languages. Have been. ನೋಡಿ, ಇಲ್ಲಿ ಹ್ಯಾಸ್ ಬರಲ್ಲ, ಹ್ಯಾವ್, ಬಿಕಾಸ್ ಪ್ಲೂರಲ್ ಇದೆ. ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್ ಪ್ಲೂರಲ್ ಬಂದ್ರೆ ಹ್ಯಾವ್ ಬಳಕೆ ಆಗಬೇಕು. ಐ ಹ್ಯಾವ್ ಫಸ್ಟ್ ಫಾರ್ಮ್, ಐ. ಯು ಸೆಕೆಂಡ್ ಫಾರ್ಮ್, ಹ್ಯಾವ್. ಐ, ಯು, ವಿ, ದೇ, ಹ್ಯಾವ್ ಬರುತ್ತೆ. ಲ್ಯಾಂಗ್ವೇಜಸ್ ಇಲ್ಲಿ ಆಬ್ಜೆಕ್ಟ್ ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ರೆ ಹ್ಯಾವ್ ಬರುತ್ತೆ. ನೋಡಿ, ಮೆನಿ ಲ್ಯಾಂಗ್ವೇಜಸ್ ಪ್ಲೂರಲ್, ಹ್ಯಾವ್ ಬಿ. Have been spoken. Have been spoken by me. So ಈ ರೀತಿಯಾಗಿ ನೀವು ಆಕ್ಟಿವೈಸ್ ಇಂದ ಪ್ಯಾಸಿವೈಸ್ ಗೆ ನಿಮ್ಮ ಸೆಂಟೆನ್ಸ್ ಗಳು ಏನ್ ಮಾಡಬಹುದು ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಚೇಂಜ್ ಮಾಡ್ಕೊಂತ ಹೋಗ್ಬೇಕು. ನೋಡಿ, ಆಕ್ಟಿವಲಿ ಹ್ಯಾಸ್ ರಿಟರ್ನ್ ಅಂತ ಆದ್ರೆ ಪ್ಯಾಸಿವ್ ಅಲ್ಲಿ ಹ್ಯಾಸ್ ಬೀನ್ ರಿಟರ್ನ್ ಅಂತ ಆಗುತ್ತೆ. ಆಕ್ಟಿವ್ ಅಲ್ಲಿ ಹ್ಯಾವ್ ಸ್ಪೋಕನ್ ಅಂತ ಆದ್ರೆ ಅದೇ ಪ್ಯಾಸಿವ್ ವೈಸ್ ಅಲ್ಲಿ ಹ್ಯಾವ್ ಬೀನ್ ಸ್ಪೋಕನ್ ಅಂತ ಆಗುತ್ತೆ. ಈಗ ಬಂದ್ಬಿಟ್ಟು ಸರ್ ಎರಡೇ ಹೇಳಿ, ನೀವು ಎಕ್ಸಾಂಪಲ್ ವೆರಿ ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಮುಗಿಸ್ತಾ ಇದ್ರಿ. ಬೇರೆ ಟೆನ್ಸ್ ಹೇಳಲ್ವೇನು, ಪಾಸ್ಟ್ ಟೆನ್ಸ್ ಹೇಳಬೇಕು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹೇಳಬೇಕು. ಬಹಳ ಈಸಿ. ಪಾಸ್ಟಿಗೆ ಏನು ದೊಡ್ಡದಾಗಿ ನಾವು ಚೇಂಜಸ್ ಮಾಡೋದಿರಲ್ಲ. ಎಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಗಳು ಬಂದಿದ್ದಾವೆ, ಇಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಬಂದಿದೆ. ಇವೆರಡಕ್ಕೂ ಸ್ಟ್ರಕ್ಚರ್ ಸೇಮ್. ಎಲ್ಲಿ ಹ್ಯಾವ್ ಬಂದಿದೆ ಅಲ್ಲಿ ಹ್ಯಾಡ್ ಬರುತ್ತೆ, ಎಲ್ಲಿ ಹ್ಯಾಸ್ ಬಂದಿದೆ ಅಲ್ಲಿ ಹ್ಯಾಡ್ ಬರುತ್ತೆ. ಅದು ಆಕ್ಟಿವ್ ಇರ್ಬೋದು, ಪ್ಯಾಸಿವ್ ಇರ್ಬೋದು. ಆಕ್ಟಿವ್ ಆಗಲಿ ಪ್ಯಾಸಿವ್ ಆಗಲಿ ನೀವು ಪಾಸ್ಟ್ ಟೆನ್ಸ್ ಮಾಡ್ಬೇಕಂದ್ರೆ ಹ್ಯಾಡ್ ಮಾಡಿದ್ರೆ ಸಾಕು. ಹ್ಯಾಡ್ ಅಂತ ಚೇಂಜ್, ಉಳಿದಿರಂತ ಎಲ್ಲಾ ಸ್ಟ್ರಕ್ಚರ್ ಗಳು ಸೇಮ್. ಸೊ ದೇರ್ ಫೋರ್ ಒಂದನ್ನ ನಿಮಗೆ ಇವತ್ತು ನಾನು ಹೋಮ್ವರ್ಕ್ ಅನ್ನ ಕೊಡ್ತೀನಿ. ಮನೆಯಲ್ಲಿ ಈ ಆಕ್ಟಿವೈಸ್ ಅನ್ನ ಪ್ಯಾಸಿವೈಸ್ ಆಗಿ ಮಾಡಿ. ಅದು she has sung
she has sung a song. She has sung a song. She has sung a song. ಪ್ರೆಸೆಂಟ್ ಪರ್ಫೆಕ್ಟ್ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಏನಾಗುತ್ತೆ ಅನ್ನೋದನ್ನ ಸಾಲ್ವ್ ಮಾಡಿ ಮತ್ತು ಮೇಲೆ ಕೊಟ್ಟಿರುವಂತಹ ಎಲ್ಲಾ ಸೆಂಟೆನ್ಸ್ ಮತ್ತೆ ನಿನ್ನೆ ಅದಕ್ಕಿಂತ ಬಿಫೋರ್ ಮಾಡಿದಂತ ಎಲ್ಲಾ ಸೆಂಟೆನ್ಸ್ ಗಳನ್ನ ಪಾಸ್ಟ್ ಟೆನ್ಸ್ ಗಳಾಗಿ ಮಾಡಿ ನಾನು ಮತ್ತೆ ಮುಂದಿನ ತರಗತಿಯಲ್ಲಿ ಫ್ಯೂಚರ್ ಅನ್ನ ತಗೊಂಡು ಫ್ಯೂಚರ್ ಕಂಟಿನ್ಯೂಸ್ ಫ್ಯೂಚರ್ ಪರ್ಫೆಕ್ಟ್ ಅನ್ನ ತಗೊಂಡು ಮತ್ತೆ ನಿಮ್ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಕೀಪ್ ಸ್ಟಡಿ ಮಾಡ್ತಾ ಇರಿ. ನಮ್ಮ ಉದ್ದೇಶ ಒಂದೇ, ನೀವು ಈಸಿಯಾಗಿ ಇಂಗ್ಲಿಷ್ ಅನ್ನ ಕಲಿಬೇಕನ್ನೋದು. ಸೊ ಆದಷ್ಟು ಪ್ರಯತ್ನ ಮಾಡಿ ನಿಮ್ಗೆ ಕಲಿಸುವಂತಹ ಕೆಲಸ ಮಾಡಿದ್ದೇನೆ ಅಂತ ಈ ಮುಖಾಂತರ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.